ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಮೈಸೂರದಿಂದ ಒಂದು 100 ಅಂಗವಿಕಲ ವಿಕಲಚೇತನರು ಒಬ್ಬರ ಮಂತ್ರಿ ಮನೆಗೆ ಬರ್ತಾರೆ. ಬಹಳ ಕೂಲಂಕುಷವಾಗಿ ವಿಷಯ ಐತಿ. ಆ ಮಂತ್ರಿ ಹೆಂಗೆ ಸ್ಪಂದನೆ ಮಾಡಿದರು, ಆ ಮಂತ್ರಿ ಅವರ ಅಹವಾಲು ಹೆಂಗೆ ಸ್ವೀಕಾರ ಮಾಡಿದರು, ಆ ಮಂತ್ರಿ ಅವರಿಗೆ ಏನು ಉಪಚಾರ ಮಾಡಿದರು, ಅವರ ಕೆಲಸವನ್ನು ಹೆಂಗೆ ಮಾಡಿ ಕೊಟ್ಟರು ಅನ್ನೋದು ಇವತ್ತು ಪಾಪ ಆ ದೇವರು ಏನು ಅವಕೃಪೆಗೆ ಕಾರಣ ಆಗಿದಾನೋ ಗೊತ್ತಿಲ್ಲ. ಯಾವ ರೀತಿ ಇವರಿಗೆ ವಿಕಲಚೇತನರಾಗಿ ಹುಟ್ಟಿಸಿದಾನ. ಆದರೂ ತಮ್ಮ ಸ್ವಾವಲಂಬನ ಬದುಕನ್ನು ಬದುಕಿ ಇವತ್ತು ನಾವು ಅಂಗವಿಕಲ ಇದ್ದರೂ ಸಹಿತ ಸಾಮಾನ್ಯ ವ್ಯಕ್ತಿಯ ಜೊತೆ ನೇರ ಸ್ಪರ್ಧೆಯ ಮುಖಾಂತರ ಇವತ್ತು ಕಾರ್ಯಚಟುವಟಿಕೆಯಲ್ಲಿ ತಲ್ಲೀನರಾಗಿ ಇವತ್ತು ಸಮಾಜ ಸೇವೆಯೂ ಸಹಿತ ಅಂಗವಿಕಲರು ವಿಕಲಚೇತನರು ಮಾಡಾಕತ್ತಾರಂದ್ರೆ ಭಾಳ ಒಂದು ಅದ್ಭುತ ಸ್ಟೋರಿ ತೆಗೆದುಕೊಂಡು ಬಂದಿದ್ದೀನಿ. ಮೈಸೂರು ಮತ್ತು ರಾಜ್ಯಾದ್ಯಂತ ಒಂದು 100 ಅಂಗವಿಕಲರು CM ಸಿದ್ದರಾಮಯ್ಯನ ಭೇಟಿ ಹೋಗ್ತಾರ. ನೋಡ್ರಿ, ಭಾಳ ಕುತೂಹಲ ಐತಿ, ನೋಡ್ಕೋತ ಹೋಗ್ರಿ. ಇವರೆಂಥ ಅಂಗವಿಕಲರು, ಇವರೆಂಥ ಮಂತ್ರಿಗಳು, ಆ ಟಾಪಿಕ್ಗೆ ಬರ್ತೀನಿ. ನೇರ ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಹೋದಾಗ ಮುಖ್ಯಮಂತ್ರಿ ಸಿಗುವುದಿಲ್ಲ. ಆವಾಗ ವಿಚಾರ ಬರ್ತೈತಿ, ನಾವು ನಡೆದಾಡಕ್ಕೆ ನಾವು ಬೇಸರಾಗೀವಿ, ನಮಗೆ ನಡಿಯಾಕೆ ಬರಂಗಿಲ್ಲ, ಕಟ್ಟಿಗೆ ಹಿಡ್ಕೊಂಡು ನಡಿಬೇಕು, ನಾವು ಅಂಗವಿಕಲರು, ನಾವು ಅಲ್ಲಿಂದ ರೋಡ್ ಕ್ರಾಸ್ ಮಾಡಬೇಕಾದ್ರೂ ಸಹಿತ ನಮಗೆ ಸಮಸ್ಯೆ, ಕಣ್ಣು ಸಹಿತ ಕಾಣುವುದಿಲ್ಲ. ಇಷ್ಟೊಂದು 80% 90% ಅಂಗವಿಕಲರು ವಿಚಾರ ಮಾಡಿದಾಗ ಅದರಲ್ಲಿ ಅಂಗವಿಕಲ ಒಬ್ಬ ವಿಚಾರ ಮಾಡಿ ಹೇಳ್ತಾನೆ, ನಮಗೆ ಮುಖ್ಯಮಂತ್ರಿ ಸಿಗಂಗಿಲ್ಲ, ಮುಂದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಗುಣವುಳ್ಳಂಥ ಒಬ್ಬ ವ್ಯಕ್ತಿ ಅದಾನ, ಅವನ ಮನೆಗೆ ಹೋಗೋಣ ನಡ್ರಿ ಅಂದಾಗ ಅವನು ಯಾರು? ಭಾಳ ಕುತೂಹಲದಿಂದ ಕೇಳ್ರಿ ಈ ಸುದ್ದಿ. ಯಾಕಂದ್ರೆ ಖಡಕ ಜವಾರಿ ಕಾಕ ಯಾವಾಗಲೂ ಸತ್ಯಾಂಶದ ಸುದ್ದಿ ತೊಗೊಂಡು ಬಂದಿರ್ತಾನೆ. ಅದನ್ನು ಭಾಳ ಗಮನಿಟ್ಟು ಕೇಳ್ರಿ. ಇವತ್ತು ಪವಿತ್ರ ರಂಜಾನ್ ಮಾಸಾಚರಣೆಯಲ್ಲಿ ಉಪವಾಸ ಇರ್ತಾನ ಆ ಮಂತ್ರಿ. ಆದರೂ ಸಹಿತ ಆ 100 ಅಂಗವಿಕಲರು ಅವನ ಮನೆಗೆ ಹೋದಾಗ ಎಷ್ಟೊಂದು ಆದರದಿಂದ ಮಧ್ಯಾಹ್ನ ಮಠ ಬಿಸಿಲದಲ್ಲಿ ಅಂಗವಿಕಲರು ಬಂದಾರ ಅಂಥೇಳಿ ನೇರವಾಗಿ ಅವರ ಅಹವಾಲ ತೆಗೆದುಕೊಂಡು ಬಂದು ಮೊದಲು ಅವ್ರಿಗೆ ಏನು ಕೇಳ್ತಾರೆ ಗೊತ್ತೈತೇನ್ರಿ? ಊಟ ಮಾಡಿದಿರಿ ನೀವು? ನೋಡ್ರಿ, ಮಂತ್ರಿಯ ಹೃದಯವಂತಿಕೆ ಮಂತ್ರಿ ಇದು. ಆ ಮಂತ್ರಿ ಯಾರು ಹೇಳ್ತೀನಿ ಮುಂದೆ ನಿಮಗೆ ಗೊತ್ತಾಗತ್ತಿರ್ತೈತಿ. ಈಗ 80% ನಿಮಗೆ ಗೊತ್ತಾಗೈತಿ, 10% ಹೆಸರು ಅನೌನ್ಸ್ ಮಾಡೋದು ಅಷ್ಟೇ. 100 ಮಂದಿಗೆ 100 ಬಿರಿಯಾನಿ ತರಿಸಿ, 100 ಮಂದಿಗೆ 100 ಕಬಾಬ್ಗಳನ್ನು ತರಿಸಿ ಇವತ್ತು ಅವರಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ, ತಂಪು ನೀರುಗಳನ್ನು ಪಾನೀಯಗಳನ್ನು ಕೊಡಿಸಿ ಮೊದಲು ವಿಶ್ರಾಂತಿ ಮಾಡ್ರಿ, ಆಮೇಲೆ ನಿಮ್ಮ ಅಹವಾಲ ನನಗೆ ಕೊಡ್ರಿ, ಸ್ಥಳದಲ್ಲಿ ಇತ್ಯರ್ಥ ಮಾಡ್ತೀನಿ ಅಂತಾನ. ಇವನೆಂಥ ಮಂತ್ರಿ ಅಂತ ಹೇಳಿದ್ನಿ, ಅವನೇ BZ ಜಮೀರ್ ಅಹ್ಮದ್ ಖಾನ್. BZ ಜಮೀರ್ ಅಹ್ಮದ್ ಖಾನ್ ಅಂದ ತಕ್ಷಣ ಎಲ್ಲರೂ ಇವತ್ತು ಬಹಳ ಖುಷಿ ಪಡ್ತಾರ. ಯಾಕಂದರೆ ಸರ್ಕಾರದ ಯೋಜನೆಗಳಿಗಿಂತಲೂ ತನ್ನ ದುಡಿಮೆಯ ದುಡ್ಡವನ್ನು ದಾನವಾಗಿ ಕೊಡ್ತಾನ. ಅವನೇ ಅದ್ಭುತ ಮಂತ್ರಿ. ತಾನು ಶ್ರಮ ವಹಿಸಿದಂಥ ಉದ್ದಿಮೆಗಳನ್ನು ಪ್ರಾರಂಭಿಸಿ ಅನೇಕ ಸಂಪನ್ಮೂಲಗಳನ್ನು ಬರುವಂಥ ತನ್ನ ವ್ಯಾಪಾರಿ ಉದ್ಯಮದಿಂದ ಆ ದುಡ್ಡನ್ನು ದಾನದಿಂದ ಕೊಡ್ತಾನ. ಕಿಸೆಯಲ್ಲಿ ಕೈ ಹಾಕಿ ತಕ್ಷಣ ಲಕ್ಷ ರೂಪಾಯಿ ಕೊಡ್ತಾನ. ಇವನೆಂಥ ಅದ್ಭುತ ಮಂತ್ರಿ. ಅಂಥ ಮಂತ್ರಿಗೆ ಈ ಅಂಗವಿಕಲರು ಹೊಟ್ಟೆ ತುಂಬ ಊಟ ಮಾಡಿ ಕಬಾಬ್ ತಿಂದು ಸ್ಥಳದಲ್ಲಿಯೇ ನಿಮಗೊಂದೊಂದು ಮಣಿ ಮಾಡಿ ಕೊಡ್ತೀನಿ ಅಂತಾನ. ಎಷ್ಟು ಖುಷಿ ಪಟ್ಟಿರ್ಬೇಕ್ರಿ ಆ ಅಂಗವಿಕಲರು. ಮುಖ್ಯಮಂತ್ರಿ ಸಿಗಲಿಲ್ಲ, ರಾಜ್ಯಪಾಲ ಸಿಗಲಿಲ್ಲ, ಇನ್ನಿತರ ಸಂಬಂಧಪಟ್ಟ ಮಂತ್ರಿಗಳು ಸಿಗಲ್ದಾಗಂತಲೇ ಈ BZ ಜಮೀರ್ ಅಹ್ಮದ್ ಖಾನ್ ನಮಗೆ ದೇವರಾಗಿ ಬಂದ. ಆ ಫೋಟೋಗಳು ಹಾಕಾಕತ್ತೀನಿ. ಒಬ್ಬೊಬ್ಬರದು ಒಂದೊಂದು ವಿಷಯ ಸಹಿತ ನಾನು ಕೇಳಿದಾಗ ಅದು ಮಾತಾಡಿದ ನೋಡಿದ್ರೆ ಎಲ್ಲರ ಹೃದಯ ಕುಲುಕಬೇಕು, ಹೃದಯ ಕರಗಬೇಕು. ಇಂಥ ಒಬ್ಬ ಮಾನವೀಯತೆ ಉಳ್ಳಂಥ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ವಕಫ್ ಮತ್ತು ವಸತಿ ಮಂತ್ರಿ BZ ಜಮೀರ್ ಅಹ್ಮದ್ ಖಾನ್ ಅಂದ್ರೆ ಭಾಳ ಹೆಮ್ಮೆಲೆ ಹೇಳ್ತಾರೆ ಇವತ್ತು ಜನ. ಯಾಕೆಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಕಫ್ ಇಲಾಖೆಯಲ್ಲಿ ಬದಲಾವಣೆ ತಂದಂಥ ಮೊಟ್ಟ ಮೊದಲ 50 ವರ್ಷದ ಇತಿಹಾಸವನ್ನು ಅಳಿಸಿ ಹಾಕಿ ಇವತ್ತು ಬದಲಾವಣೆ ತಂದಂಥ ಇದೇ BZ ಜಮೀರ್ ಅಹ್ಮದ್ ಖಾನ್ ಬಗ್ಗೆ ಒಂದು ಸಂಕ್ಷಿಪ್ತ ಕೇಳ್ರಿ. ಅಲ್ಪಸಂಖ್ಯಾತರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದರು. ಅಲ್ಪಸಂಖ್ಯಾತರ ಮಕ್ಕಳು ಪ್ರಾರ್ಥನೆಗೆ ಹೋಗುವ ಸಲುವಾಗಿ ಅವರಿಗೆ ಒಂದು ಛತ್ ಸಹಿತ ಇದ್ದಿರಲಿಲ್ಲ. ಅಲ್ಲಿ ದುರಸ್ತಿ ಮತ್ತು ಹೊಸ ಕಟ್ಟಡ ಸಲುವಾಗಿ ದುಡ್ಡು ಕೊಟ್ಟರು. ಶಾಲಾ ಮಕ್ಕಳಿಗೆ ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟರು, ಸ್ಕಾಲರ್ಶಿಪ್ಗಳನ್ನ ಕೊಟ್ಟರು. ವಿದೇಶಕ್ಕೆ ಹೋಗುವ ಸಲುವಾಗಿ 25 ರಿಂದ 30 ಲಕ್ಷ ರೂಪಾಯಿ ಕೊಟ್ಟರಿ. ಇವರಂಥ ಮಂತ್ರಿ ರೀ.
ಕರುಣೆ ಬರುವಂಥ ಮಂತ್ರಿ, ಹೃದಯವಂತ ಇರುವಂಥ ಮಂತ್ರಿ. ಇವತ್ತು ಚಾಮರಾಜಪೇಟೆಯ ಪ್ರತಿಯೊಬ್ಬ ಮತದಾರ ಪುಣ್ಯವಂತ ಮತದಾರ, ನೀವು ಏನು ಬೇಡಿ ಬಂದಿರಿ, ಇಂಥ ಒಬ್ಬ ನಾಯಕ ನಿಮಗೆ ಸಿಕ್ಕಾನಂದ್ರೆ ಕರ್ನಾಟಕ ರಾಜ್ಯದ 224 ಕ್ಷೇತ್ರದಲ್ಲಿ 10ರಿಂದ 15 ಮಂತ್ರಿಗಳು ಮತ್ತು ಶಾಸಕರು ಮಾತ್ರ ಬೀಜಡ್ ಜಮೀರ್ ಅಹ್ಮದ್ ಖಾನರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡಾರ. ಉಳಿದು ಮಂತ್ರಿಗಳು ಸಿಗುತ್ತನಂತೇಳಿ ಪರಾರಿಯಾಗುತ್ತಾರ. ಈ ಮಂತ್ರಿ ಮಾತ್ರ ಹಂಗಲ್ಲ, ನೇರವಾಗಿ ಬರ್ತಾನೆ. ಆ ಅಂಗವಿಕಲರು ಇಷ್ಟೊಂದು ಖುಷಿ ಆಗ್ತಾರೆ. ಊಟ ಮಾಡಿಸಿ ಉಪಚರಿಸಿ ನಮಗೆ ತಂಪು ಪಾನೀಯ ಕೊಟ್ಟು ನಮಗೊಂದು ಮನೆ ಮಂಜೂರಾತಿ ಮಾಡ್ತಾನಂದ್ರೆ ಆ ಪರಮಾತ್ಮನಲ್ಲಿ ಕೇಳ್ತಾನ. ಪವಿತ್ರ ರಂಜಾನ್ ಹಬ್ಬದಲ್ಲಿ ಜಾತ್ಯತೀತ ನಾಯಕ ಆರಾಮ ಮಾಡುವಾಗ ನಾನು ಆಮೇಲೆ ಬರ್ತೀನಿ ಅನ್ಬೋದಿತ್ತು. ಆದರೆ ಅಂಗವಿಕಲರು ವಿಕಲಚೇತನರ ಕಣ್ಣೀರು ಒರೆಸುವಂಥ, ನೊಂದವರ ಕಣ್ಣು ಒರೆಸಿದಂಥ ಅವನೇ ಬೀಜಡ್ ಜಮೀರ್ ಅಹ್ಮದ್ ಖಾನ್ ಇವತ್ತು ಮಾಡಿದ ಅಂಗವಿಕಲರಿಗೆ ಒಂದು ಇತಿಹಾಸದ ದಾಖಲೆ, ಅದು ಸುವರ್ಣಾಕ್ಷರದಲ್ಲಿ ಬರೆಯಬೇಕು. ವಕಫ್ ಅಂತ ಹುದ್ದೆ ಹೊಂದಿ ಇವತ್ತು ವಕಫದಲ್ಲಿ ಎಲ್ಲರೂ ಸಮನಾಗಿ ಹೋಗಬೇಕು. ಎಲ್ಲರೂ ನಾವು ಒಂದು ನಮ್ಮ ಸಮುದಾಯದಲ್ಲಿ 2 ಗುಂಪುಗಳನ್ನೇ ಮಾಡಲಿಕ್ಕೆ ಕೆಲವರು ಹುನ್ನಾರ ನಡೆಸ್ಯಾರ. ಅದೇ ಬೀಜಡ್ ಜಮೀರ್ ಅಹ್ಮದ್ ಖಾನಿನ್ ಎಲ್ಲರನ್ನೂ ಕೂಡಿಸಿ ಒಂದೇ ವೇದಿಕೆ ಮಾಡಿ ಎಲ್ಲರ ಜೊತೆ ಸಮಬಾಲು ಸಮಪಾಲು ಅನ್ನುವ ಎಲ್ಲ ಸಮುದಾಯ ಒಂದೇ ಅಂಥೇಳಿ ಈಗ ವಕಫಕ್ಕೆ ಒಂದು ಕಾಯಕಲ್ಪದ ಶಕ್ತಿ ಕೊಡ್ತಾರ. ಅದಕ್ಕೆ ಸಜ್ಜಾದೆ ಸಾಹೇಬರು ಈಗ ನೇತೃತ್ವ ವಹಿಸಿದಾರ. ಮಾರ್ಗದರ್ಶನ ಮಾತ್ರ ಬೀಜಡ್ ಜಮೀರ್ ಅಹ್ಮದ್ ಖಾನ್ ಅವ್ರದ ಬೇಕು. ಬೀಜಡ್ ಜಮೀರ್ ಅಹ್ಮದ್ ಖಾನ್ ಅದೇ ಖಾತೆಯ ಮಂತ್ರಿ ಅದಾರ. ಸಜ್ಜಾದೆ ಮತ್ತು ಬೀಜಡ್ ಜಮೀರ್ ಅಹ್ಮದ್ ಖಾನ್ ಒಂದೇ ವೇದಿಕೆಗೆ ಬಂದು ಇತ್ಯರ್ಥ ಮಾಡ್ತಾರ. ಕುತೂಹಲದಿಂದ ಕೂತ್ಕೊಂಡ್ರಿ. ಅಂಗವಿಕಲರು ತಮ್ಮ ಅಹವಾಲ ಕೊಟ್ಟಿದ್ದು ಚಿತ್ರಗಳನ್ನ ಹಾಕಾಕತ್ತೀನಿ. ಇಂಥ ಮಂತ್ರಿಗೆ ಈ ಪವಿತ್ರ ರಂಜಾನ್ ಆಗಲಿ, ಪವಿತ್ರ ಹಬ್ಬದಲ್ಲಿ ಆಗಲಿ, ಯಾರ್ಯಾರು ಎಷ್ಟೆಷ್ಟು ಸಹಾಯ ತಗೊಂಡಿರಿ ಅವರಿಗೆ ಆ ಮಂತ್ರಿಗೆ ಇನ್ನೂ 100 ವರ್ಷ ಆಯುಷ್ಯ ಕೊಡಲಿ, ದಾನ ಧರ್ಮ ಮಾಡುವಂಥ ಶಕ್ತಿ ಕೊಡಲಿ, ಪ್ರೀತಿ ವಿಶ್ವಾಸದಿಂದ ಮಾತನಾಡುವಂಥ ಮನೋಭಾವನೆ ಆ ಮಂತ್ರಿಗೆ ಕೊಡಲಿ ಅನ್ನೋದೇ ವಿಶೇಷ ಖಡಕ ಜವಾರಿ ಕಾಕನ ಸಂದೇಶ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಅವರ ಸಿಬ್ಬಂದಿ ನೋಡ್ರಿ, ಗಣಮ್ಯಾನಗಳು, ಅವರ ಕಾರ್ಯದರ್ಶಿಗಳು ನೋಡ್ರಿ, ಸೆಕ್ರೆಟರಿಗಳು ನೋಡ್ರಿ, PA ನೋಡ್ರಿ. ಚಾಮರಾಜಪೇಟೆಯ ಸಹಿತ ಶಾಸಕರ ಭವನ ಅಂತೇಳಿ ಶಾಸಕರ ಕಚೇರಿ ತೆಗೆದಾರ. ಅಲ್ಲಿಯೂ ಸಹಿತ ಒಬ್ಬ PA ಇರ್ತಾನ. ಹೋದ ತಕ್ಷಣ ಮೊದಲು ವಿಚಾರ ಮಾಡಿ ಚಹಾ ಕುಡಿಸಿ, ನೀರು ಕುಡಿಸಿ, ವಿಚಾರ ಕೇಳ್ತಾನ, ಅಹವಾಲ ತೆಗೆದುಕೊಂಡು ಇತ್ಯರ್ಥ ಮಾಡ್ತಾನ. ಮಂತ್ರಿಗಳ ಗಮನ ಸೆಳೆದು ಇಂಥ ಆಪ್ತ ಕಾರ್ಯದರ್ಶಿಗಳು, ಗಣ್ಯಮ್ಯಾನ್ಗಳು, ಸೆಕ್ರೆಟರಿಗಳು ಇದ್ದರೆ ಮಾತ್ರ ಮಂತ್ರಿಗೆ ಒಂದು ಮೆರಗ ಬರ್ತೈತಿ. ಇಲ್ದಿದ್ರೆ ಈ ಆಪ್ತ ಕಾರ್ಯದರ್ಶಿಗಳು ಮತ್ತು ಗಣ್ಯಮ್ಯಾನ್ಗಳು ಯಮಾರಿಸಿದರೆ ಮಂತ್ರಿಗೆ ಕಲಂಕ ಬರ್ತೈತಿ. ಆದರೆ ಬೀಜಡ್ ಜಮೀರ್ ಅಹ್ಮದ್ ಖಾನ್ ಅಂಥ ಸೈನ್ಯವನ್ನು ತಯಾರು ಮಾಡ್ಯಾರ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಮತ್ತೊಂದು ಖಡಕ ಜವಾರಿ ಸುದ್ದಿಯೋಂಗೆ ಬರ್ತೀನಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಮತ್ತೊಂದು ಖಡಕ ಜವಾರಿ ಸುದ್ದಿಯೋಂಗೆ ಬರ್ತೀನಿ. ನಮಸ್ಕಾರ.